ನಾಗರಾಜ್ ಯಾದವ್ ಅವರು ಬಹಳಷ್ಟು ಪ್ರಶ್ನೆಗಳು ಎತ್ತಿದ್ರು. ಮಹಾತ್ಮ ಗಾಂಧೀಜಿ ಬಗ್ಗೆ, ಆದರ್ಶಗಳ ಬಗ್ಗೆ, ಶಾಂತಿ ಅಂತೆಲ್ಲಾನು ಅವ್ರ ಅಲ್ಟಿಮೇಟ್ ಅಂತ ಮಾತಾಡಿದ್ರು. ನೋಡಿ, ಕಾಂಗ್ರೆಸ್ ವರ್ಸಸ್ ಮಹಾತ್ಮ ಗಾಂಧಿ ಅಂತ ನೋಡಿದ್ರೆ ಅವ್ರ ಹೆಸರನ್ನ ಅವ್ರು ಕೇವಲ ರಾಜಕೀಯಕ್ಕಾಗಿ ಬಳಸ್ಕೊಂಡ್ರು. ಅವ್ರ ಆದರ್ಶಗಳನ್ನ ಪಾಲನೆ ಮಾಡೋರು ಅಂತ ನೋಡಿದ್ರೆ ಬಹಳಷ್ಟು ಉದಾಹರಣೆಗಳು ಹೇಳ್ಬೋದು. ಮಹಾತ್ಮ ಗಾಂಧಿ ಭಗವದ್ಗೀತೆಯನ್ನ ಎಲ್ಲರೂ ಅಳವಡಿಸ್ಕೋಬೇಕು ಜೀವನದಲ್ಲಿ ಅಂತ ಹೇಳಿದ್ರು. ಇದೇ ನಮ್ಮ ಸರ್ಕಾರ ಭಗವದ್ಗೀತೆನ ಮಕ್ಕಳಿಗೆ ಹೇಳ್ಕೊಡ್ತೀನಿ ಅಂತ ಹೋದಾಗ ಫಸ್ಟ್ ಅಪೋಸ್ ಮಾಡೋದು ಯಾರು ಅಂದ್ರೆ ಕಾಂಗ್ರೆಸ್. ತಿರ್ಗಾ ಇದೇ ಮಹಾತ್ಮ ಗಾಂಧಿ ಅವರು ಗೋವನ್ನ ಪೂಜೆ ಮಾಡ್ತಾ ಇದ್ರು, ಅದನ್ನ ಹತ್ಯೆ ಮಾಡಬಾರ್ದು ಅಂತ ಹೇಳಿದ್ರು. ಗೋ ಹತ್ಯೆ ನಿಷೇಧ ಕಾನೂನು ಜಾರಿಗೆ ತಂದ್ರೆ ಅದು ವಿರೋಧ ಮಾಡಿದಾರೆ ಅಂದ್ರೆ ಫಸ್ಟ್ ಇದೇ ಕಾಂಗ್ರೆಸ್. ನೆಕ್ಸ್ಟ್ ಮಹಾತ್ಮ ಗಾಂಧಿ ಅವರು ರಘುಪತಿ ರಾಘವ ರಾಜಾ ರಾಮ್ ಪತೀತ ಪಾವನ ಸೀತಾರಾಮ್ ಅಂತ ಹೇಳ್ತಾ ಇದ್ರು. ರಾಮನ್ನ ಕೃಷ್ಣನ ಆ ಮಟ್ಟಕ್ಕೆ ಆರಾಧಿಸ್ತಾ ಇದ್ರು ಮಹಾತ್ಮ ಗಾಂಧಿ ಅವರು. ಇದೇ ಕಾಂಗ್ರೆಸ್ನವರು ರಾಮ ಅಂತ ಬಂದಾಗ, ಅಯೋಧ್ಯೆ ಅಂತ ಬಂದಾಗ, ರಾಮನ ದೇವಸ್ಥಾನ ಅಂತ ಬಂದಾಗ ರಾಮನ ಅಸ್ತಿತ್ವನ್ನೇ ಪ್ರಶ್ನೆ ಮಾಡ್ಬಿಟ್ಟು ಕೋರ್ಟಲ್ಲಿ ಅಫಿಡವಿಟ್ ಸಲ್ಲಿಸ್ಬಿಟ್ರು. ಇವ್ರಿಗೆ ಯಾವ ನೈತಿಕತೆ ಇದೆ ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡೋದಕ್ಕೆ? ಇವತ್ತು ಅವ್ರ ಹೆಸರನ್ನ ಕೇವಲ ರಾಜಕೀಯಕ್ಕಾಗಿ ಭ್ರಷ್ಟಾಚಾರಕ್ಕಾಗಿ ಬಳಸ್ಕೊಂತಿದ್ದಾರೆ ಅಷ್ಟೇ ಅವರು, ಮತ್ತಿನ್ನೇನು ಇಲ್ಲ. ಇಲ್ಲೂ ಅಷ್ಟೇ ಅವ್ರು ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡಬೇಕು, ದುಡ್ಡು ತಿನ್ನಬೇಕು. ಎಲ್ಲಿ ಪಾಯಿಂಟ್ ಇರೋದು ಮಹಾತ್ಮ ಗಾಂಧಿಯವರ ಹೆಸರಿನ ಮೇಲಿನ ಪ್ರೀತಿಯಿಂದ ವಿರೋಧ ಅಲ್ಲ ಇದು. ಮಹಾತ್ಮ ಗಾಂಧಿಯವರ ಹೆಸರನ್ನ ಬಳಸಿಕೊಂಡು ಭ್ರಷ್ಟಾಚಾರಕ್ಕೆ ಪ್ರಚೋದನೆ ಕೊಡ್ತಾ ಇರೋದಿಲ್ಲ ಅಂತ 100% ಸುಳ್ಳು ಪ್ರತಿಪಾದನೆ. ನೋಡಿ, ನಾವು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡಿದಾಗ, ಶಾಂತಿ ವಿಚಾರ ಮಾತಾಡಿದಾಗ, ಮಹಾತ್ಮನ ದೇಶದ ತಂದೆ ಅಂತ ಕರೆದಾಗ, ಫಾದರ್ ಆಫ್ ನೇಷನ್ ಅಂತ ಕರೆದಾಗ ಅವ್ರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ಭಗವದ್ಗೀತೆಗೆ ಹೋಗ್ತಾರೆ, ಶ್ರೀರಾಮನ್ ಹೋಗ್ತಾರೆ, ಧರ್ಮದ ವಿಚಾರಕ್ಕೆ ಹೋಗ್ತಾರೆ, ಧರ್ಮದ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಾರೆ. ಇದು ಸರಿಯಲ್ಲ. ನಾನು ಹೇಳ್ತೀನಿ, ಮೋಹನ್ ವಿಶ್ವ ಅವರು ಹೆಂಗೆ ಹೇಳ್ತಿದ್ದಾರೆ ಅಂತಂದ್ರೆ, ನಾನು ಅದನ್ನ ಇನ್ನು ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಹೇಳಿ. ಹಲ್ಲಿಯೊಂದು ಕೀಟಗಳನ್ನು ತಿಂದು, ರಾತ್ರಿ ಇಡೀ ಕೀಟಗಳನ್ನು ತಿಂದು, ಬೆಳಗ್ಗೆ ಹೊತ್ತಿಗೆ ಮಹಾತ್ಮ ಗಾಂಧಿಯ ಫೋಟೋದ ಅಡಿಯಲ್ಲಿ ಅಡಗಿಕೊಳ್ಳೋದು. ನಾನು ಶಾಂತಿಯ ಪ್ರತಿಪಾದಕ ಅಂತ ಮಹಾತ್ಮ ಗಾಂಧಿಯ ಫೋಟೋದ ಅಡಿಯಲ್ಲಿ ಅಡಗಿಕೊಳ್ಳೋದು. ಆಯ್ತು, ಅದನ್ನೆಲ್ಲ ಆ ರೀತಿ ಮಾಡ್ತಿದ್ದಾರೆ ಅಂತ. ಅದನ್ನ ಮಾಡಬೇಕು, ಅದನ್ನ ತೆಗಿಬೇಕು. ಆ ಹಲ್ಲಿಗಳನ್ನ ತೆಗಿಲಿಕ್ಕೆ ದೇರ್ ಆರ್ ಪೆಸ್ಟಿಸೈಡ್ಸ್, ಶುಡ್ ಡೂ ದ್ಯಾಟ್. ಆದ್ರೆ ಮಹಾತ್ಮ ಗಾಂಧಿ ಫೋಟೋನ ಕಿತ್ತೋಗಿಯೋದಲ್ಲ, ಅದು ತಪ್ಪು. ಏನ್ ಮಾಡಿದ್ರು ಗೊತ್ತಾ, ಇವರು ಅಲ್ಲಿನ ಸಾಯಿಸ್ಲಿಕ್ಕೆ ಹೋಗಿ ಮಹಾತ್ಮ ಗಾಂಧಿ ಫೋಟೋ ಎತ್ಬಿಟ್ಟು ಸೈಡ್ಗೆ ಇಟ್ಬಿಟ್ರು. ಯಾಕಪ್ಪ? ಇವ್ರು ಹೇಳ್ತಾ ಇರೋದು ಅಕ್ರಮಗಳ ಬಗ್ಗೆ, ಇವ್ರು ಹೇಳಿದ ಅಕ್ರಮಗಳ ಬಗ್ಗೆ ಅವ್ರಿಗೆ ಪ್ರಾಮಾಣಿಕತೆ. ಒಂದ್ ನಿಮಿಷ ಮೋಹನ್, ಎಲ್ಲವೂ ನೀವೇ ತಿಳ್ಕೊಳ್ಳಿ, ಹೇಳ್ತೀನಿ ಕೇಳಿ. ಅದರಲ್ಲಿ ಇರ್ತಕ್ಕಂಥದ್ದು, ಈ ದೇಶದಲ್ಲಿ ಇರ್ತಕ್ಕಂತಹ ಈ ಧರ್ಮಾಧಾರಿತ ರಾಜಕಾರಣದ ವಾಸನೆಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾ ಇದ್ದೀನಿ. ನಾವು ಒಪ್ಕೊಂಡಿರ್ತಕ್ಕಂಥದ್ದು ಭಗವದ್ಗೀತೆ ನನ್ನ ಮನೇಲಿದ್ದರೆ ಅದು ಸಂವಿಧಾನ ಅಂತಕ್ಕಂಥದ್ದು ನನ್ನ ಕೃತಿಯಲ್ಲಿರಬೇಕು, ನನ್ನ ವೃತ್ತಿಯಲ್ಲಿರಬೇಕು, ನನ್ನ ಆಡಳಿತದಲ್ಲಿರಬೇಕು ಅಂತಕ್ಕಂಥದ್ದು ನಮ್ಮ ಚಿಂತನೆ. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಸೆಕ್ಯುಲರ್ ಕಂಟ್ರಿ ಅಂತ ಹೇಳ್ತಾ ಇದೀವಿ. ಇವ್ರು ಏನೇ ಮಾತಾಡಿದ್ರೆ ವಿಚಾರ ಪ್ರಸ್ತಾವ, ನೀವು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡಿರೋದ್ರಿಂದ ಕೇಳ್ತಾ ಇದ್ದೀವಿ. ಮಹಾತ್ಮ ಗಾಂಧಿ ಯೋಜನೆ, ಮಹಾತ್ಮ ಗಾಂಧಿಯ ಹೆಸರು ಉದ್ಯೋಗ ಖಾತ್ರಿಗೆ ಮಾತ್ರನಾ? ಅವರ ಆದರ್ಶಗಳು ಎಲ್ಲದರಲ್ಲೂ ಜಾರಿ ಆಗ್ಬೇಕಲ್ಲ? ಹೇಳ್ತೀನಿ ಕೇಳಿ. ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತನ್ನಿ ಅಂತ ಹೇಳಿದ್ರೆ ವಿರೋಧ ಮಾಡಿದ್ರಿ ನೀವು. ಹೇಳ್ತೀನಿ ಕೇಳಿ. ಅದು ಗೋ ಹತ್ಯೆ ವಿಚಾರದಲ್ಲಿ ಬಂದಾಗ ನಾವು ಆಹಾರ ಸಂಸ್ಕೃತಿ ಆಗುತ್ತದೆ. ಎಷ್ಟು ಡಿಬೇಟ್ಗಳು ಮಾಡಿದ್ವಿ ನಾವು. ಅದರಿಂದ ರೈತರಿಗೆ ಆಗಿರ್ತಕ್ಕಂಥ ಪರಿಣಾಮಗಳೇನು? ಯಾರು ಕೂಡ ನೀನು ವಾಲಂಟರಿಯಾಗಿ ಮಾಡು ಅಂತ ಹೇಳ್ತಾ ಇಲ್ಲ ನಾವು. ಅದು ಒಂದಲ್ಲಿ ಒಂದು ನೋಡಿ, ನಾನು ಹೇಳ ನಿಮ್ಗೆ ಈ ಬೀಫ್ ವಿಚಾರ ಮಾತಾಡ್ತಾರೆ. ಇವ್ರ ಸರ್ಕಾರ ಬಂದ್ಮೇಲೆ ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡಿರೋದು ಸುಳ್ಳು. ರಕ್ಷಿತ್, ಇವರೊಬ್ರು ಆಮೇಲೆ ಗೊತ್ತಾ ನಿಮ್ಗೆ, ನೋಟ್ ಮಾಡ್ಕೊಳ್ಳಿ, ಆಮೇಲೆ ಮಾತಾಡಿ. ನಾಗರಾಜ್ ಯಾದವ್ ಸರ್, ನಾನು ಮಾತಾಡ್ಲಿಲ್ಲ. ನನ್ನ ಅಂಕಿಅಂಶಗಳು ನನ್ನ ಹತ್ರ ಇದೆ. ಬೇಕಾದ್ರೆ ಅದ್ರ ಬಗ್ಗೆ ಇನ್ನೊಂದು ವಿಶೇಷವಾದ ಚರ್ಚೆ ಮಾಡಿ, ನಾವು ವಿಶೇಷ ಅಧಿವೇಶನ ವಿಶೇಷ ಚರ್ಚೆ ಅದು ಮಾಡಿ ಮೋಹನ್ ಅವ್ರಿಗೆ ಕೊಡ್ತೇನೆ. ಈಗ ಇರ್ತಕ್ಕಂಥ 11 ವರ್ಷಗಳಲ್ಲಿ beef is been more exported than before. ಏನು ರಕ್ಷಿತ್, ಸುಳ್ಳು ಹೇಳಿ ನೀವು ತಿರುಗಿ ಅವಕಾಶ ಕೊಡ್ತೀನಿ. ಆಯ್ತಾ? ಇವ್ರು ಬಂದ್ರಲ್ಲ ಅಧಿಕಾರಕ್ಕೆ, ನೀವು ಯಾಕೆ ಅದನ್ನೆಲ್ಲ ಸೆಂಟಿಮೆಂಟ್ಸ್ ಕಡೆ ಕರ್ಕೊಂಡು ಹೋಗ್ತೀರಿ? ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡ್ದಂತಂದ 50-60% ಮಹಿಳೆಯರು ಕೆಲಸ ಮಾಡ್ತಾ ಇದ್ರು. ಅಲ್ಲಿರ್ತಕ್ಕಂಥ ಶೋಷಿತ ವರ್ಗದವರು, SC ST ಅವರು, ಬ್ಯಾಕ್ವರ್ಡ್ ಕ್ಲಾಸ್ನವರು, ಮೈನಾರಿಟೀಸು ಮತ್ತು ಬಡವರು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ರಲ್ಲ. ಅವ್ರ ವಿಚಾರಧಾರ ಚರ್ಚೆ ಮಾಡುವಾಗ ನೀವು ಭಗವದ್ಗೀತೆ ಮಹಾತ್ಮ ಗಾಂಧಿಯ ವಿಚಾರಧಾರೆಗಳು ಹೆಸರನ್ನ ತೆಗೆಯುವ ಮುಖಾಂತರ ವಿಚಾರಧಾರೆಗಳನ್ನು ಅಳಿಸಿ ಹಾಕುವಂತ ಪ್ರಯತ್ನ ಇದು. ಇಲ್ಲ, ಎರಡನೇ ಸಲ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿನ ಒಂದ್ಸಲ ಕೊಂದ್ರು, ಈಗ ಇನ್ನೊಂದ್ಸಲ ಅವ್ರ ಹೆಸರನ್ನ ಎರಡನೇ ಸಲ ಹತ್ಯೆ ಮಾಡಕ್ ಹೋಗಿರ್ತಕ್ಕಂಥ ಬಿಜೆಪಿ ನಾವು ಯಾಕೆ ಒಪ್ಕೋಬೇಕು? ಏನಂತ ಹೇಳಿದ್ರೆ ಬಿಡಿ, ಕೇಳಿದ ಪ್ರಶ್ನೆಗಳಿಗೆ ಒಂದು ಉತ್ತರ ಇಲ್ಲ ಅಂತ ಗೊತ್ತಾಗ ಯಾವ್ದಕ್ಕೂ ಉತ್ತರ ಇಲ್ಲ ಬಿಡಿ. ಏನೇ ಕೇಳಿಲ್ಲ ಎಲ್ಲ ಹೋಗ್ತಾರೆ, ಆಯ್ತಲ್ಲ. ತಿರ್ಗ ಅವ್ರ ಪರಿಷತ್ ಸದಸ್ಯರಾಗಿ ಬೀಫ್ ಎಕ್ಸ್ಪೋರ್ಟ್ ಫಸ್ಟ್ ನಂಬರ್ 1 ಅಂತ ಸುಳ್ಳು ಹೇಳ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬೇರೆ ಯಾರು ಬೀಫ್ಗೂ ಕ್ಯಾರಾ ಬೀಫ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ.
ಆಯ್ತಲ್ಲ. ಎಮ್ಮೆ ಮಾಂಸ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇಂಪೋರ್ಟ್ ಅಂದ್ರೆ ಎಕ್ಸ್ಪೋರ್ಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇದು ಕೇಂದ್ರ ಸರ್ಕಾರ RTI ಹಾಕಿದಕ್ಕೆ ಅಲ್ಲೇ ಕ್ಲಾರಿಫಿಕೇಶನ್ ಕೊಟ್ಟಿದೆ, ಕೊಟ್ಟಿದೆ. ಪ್ರಾಣಿ ಹಿಂಸೆ ಗೋವು ಮಾತ್ರ ತಾಯಿ, ಎಮ್ಮೆ ತಾಯಿ ಅಲ್ಲ. ಗೋವು ಮಾತ್ರ ತಾಯಿ, ಎಮ್ಮೆ ತಾಯಿ ಅಲ್ಲ ಅಂತ ಕ್ಲಾರಿಫಿಕೇಶನ್ ಬಗ್ಗೆ ಮಾತಾಡ್ತಿರೋದಷ್ಟೇ. ಅದಲ್ಲ, ಇವ್ರು ಅಷ್ಟೊಂದು ಪ್ರಾಣಿಗಳ ಬಗ್ಗೆ ಗೋವಿನ ಬಗ್ಗೆ ಗೌರವ ಇದ್ರೆ ಎಲ್ಲ ಪ್ರಾಣಿ ಹಿಂಸೆನ ತೆಗಿಲಿಕ್ಕೆ ಹೇಳಿ, ಪ್ರಾಣಿ ಹತ್ಯೆನ ತೆಗಿಲಿಕ್ಕೆ ಹೇಳಿ. ಏನು ಮಾಡಕ್ ಬರಲ್ಲ. ಇವರು ಸೆಂಟಿಮೆಂಟ್ ರಾಜಕಾರಣ ಮಾಡಿ ಪೋಲರೈಸೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮಹಾತ್ಮ ಗಾಂಧಿ ನೋಡಿ, ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ 100 ಸೀಟ್ ಕಡಿಮೆ ಆಗಿದೆ. ಲಾಸ್ಟ್ ಪಾರ್ಲಿಮೆಂಟ್ ಅಲ್ಲಿ 100 ಸೀಟ್ ಕಡಿಮೆ ಯಾಕೆ ಗೊತ್ತಾ? ದೇಶ ಹೋಗ್ತಾ ಇಲ್ಲ. ನಾವು ಎಷ್ಟಿದ್ವಿ, ಎಷ್ಟು ಕಡಿಮೆ ಆದ್ರೆ ಉತ್ತರ ಇಲ್ಲ, ಉತ್ತರ ಬಿಡಿ ಆಯ್ತಲ್ಲ. ಇಲ್ಲ, ಕಾರ್ಯಕ್ರಮನೂ ಇಲ್ಲ. ಕೇಂದ್ರ ಸರ್ಕಾರದ DIPB ಕೊಟ್ಟಿರುವಂತ ಕ್ಲಾರಿಫಿಕೇಶನ್ ಬಗ್ಗೆನೇ ಹೇಳಿದ್ದು. ಕ್ಯಾರಾ ಬೀಫ್ ಅಂದ್ರೇನು, ಬೀಫ್ ಅಂದ್ರೇನು, ಎಕ್ಸ್ಪೋರ್ಟ್ ನಾವು ಮಾಡ್ತಿಲ್ಲ ಕೌಮಿಟ್ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿರೋದನ್ನೇ ಹೇಳಿರೋದು. ಒಬ್ರು ಸದಸ್ಯರಾಗಿ ಹಿಂಗೆ ಹೇಳಬಾರ್ದು, ಸುಳ್ಳು. ಓಕೆನಾ. ನೆಕ್ಸ್ಟ್ ಈಗ ನಿಮ್ಗೆ ಕರಪ್ಷನ್ ಬಗ್ಗೆ ಬಂದ್ರೆ ನಿಮ್ಗೆ ಹೇಳದ್ನಲ್ಲ, ಹಿಂದೆ UPA ಅವಧಿನಲ್ಲಿ ನಿಮ್ಗೆ ಇವ್ರು ಬಿಹಾರದ ಬಗ್ಗೆ ಮಾತಾಡೋ ಅವಾಗಲೇ ಅಲ್ವಾ, ಬೇರೆ ರಾಜ್ಯಗಳ ಬಗ್ಗೆನೂ ಮಾತಾಡೋರು, ನಾವ್ಯಾಕೆ ಧ್ವನಿ ಎತ್ತಬಾರ್ದು ಅಂತ ಹೇಳ್ಬಿಟ್ಟು. ನೋಡಿ, ಪಂಜಾಬ್ ಒಂದ್ರಲ್ಲೇ ನಿಮ್ಗೆ ಸೋಷಿಯಲ್ ಆಡಿಟ್ ಮಾಡಿದಾಗ ಈ ಮನ್ರೇಗಾ ಅಂತಿತ್ತಲ್ಲ, ಬಿಡಿ ರಾಹುಲ್ ಗಾಂಧಿ ಇದುವರೆಗೂ ಒಂದ್ಸಲಿನೂ ಮನ್ರೇಗಾ ಅಂತ ನರೇಗಾ ಅಂತ ಹೇಳಿ ರಾಹುಲ್ ಗಾಂಧಿ ಬಾಯಲ್ಲಿ ಮಹಾತ್ಮ ಗಾಂಧಿ ಬಂದೇ ಇಲ್ಲ ಇದುವರೆಗೂ. ಅವ್ರು ಕೂತ್ಕೊಂಡು ಗಾಂಧಿ ಹೆಸರು ಬಗ್ಗೆ ಮಾತಾಡ್ತಾರೆ. ನರೇಗಾ ಸೈಲೆಂಟೇ ಮಾತಾಡಿದ್ದವರು. ಓಕೆನಾ. ಪಂಜಾಬ್ ಒಂದ್ರಲ್ಲೇ ನಿಮ್ಗೆ ಸೋಷಿಯಲ್ ಆಡಿಟ್ ಮಾಡಿದಾಗ UPA ಅವಧಿನಲ್ಲಿ 10,653 ಕೇಸಸ್ ಸಿಕ್ಕಿದ್ದು ಏನು ಅಕ್ರಮ ನರೇಗಾದಲ್ಲಿ. ಓಕೆ. ನೆಕ್ಸ್ಟ್ ಪಶ್ಚಿಮ ಬಂಗಾಳದಲ್ಲಿ 19 ಜಿಲ್ಲೆಗಳಲ್ಲಿ ಅಸ್ತಿತ್ವವಿಲ್ಲದ ಕಾಮಗಾರಿಗಳು ಕಂಡು ಬಂದಿದೆ. ಗಾಂಧಿ ವಿಚಾರ ಬಂದಾಗ ಬಗ್ಗೆ ಮಾತಾಡಿ ಕೇಳಿ, ಎಷ್ಟು ಅಕ್ರಮ ಮಾತಾಡಬೇಕು ಅಂತ ನೀವು ಅವರ ಸಮಯ. ಒಡಿಶಾ ಸಂಬಾಲ್ಪುರ್ ಒಂದ್ರಲ್ಲೇ 2012 ಅಲ್ಲಿ ಸತ್ತೋಗಿರೋರ್ದು, ಅನಾರೋಗ್ಯ ಪೀಡಿತರು, ಆಮೇಲೆ ಪೆನ್ಷನ್ ತಗೊಳ್ಳೋರು, ನಾಗರಾಜ್ ಯಾದವ್ ಪಾಯಿಂಟ್ ಕರೆಕ್ಟ್. ಅವರು ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳ್ತಿಲ್ಲ, ಆಗಿಲ್ಲ ಅಂತ ಹೇಳ್ತಿಲ್ಲ, ಅದನ್ನ ಸರಿ ಮಾಡಿ. ಓಕೆ, ಅವ್ರ ಆಕ್ಷೇಪವನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಒಂದು ಮಹಾತ್ಮ ಗಾಂಧಿ ಹೆಸರು ರಾಮನ್ನ ಯಾಕೆ ಎಲ್ಲದಕ್ಕೂ ತಂದ್ಬಿಟ್ಟು ಬೀದಿಗೆ ನಿಲ್ಲಿಸ್ತೀರಪ್ಪ? ಗರ್ಭಗುಡಿಯಲ್ಲಿರ್ಬೇಕು, ಆತ್ಮದಲ್ಲಿರ್ಬೇಕು, ಕೆಲಸದಲ್ಲಿರ್ಬೇಕು, ರಾಮರಾಜ್ಯ ಆಗ್ಬೇಕು. ನೀವು ರಾಮರಾಜ್ಯ ಮಾಡಕ್ ಹೋಗಲ್ಲ, ರಾವಣನ ರಾಜ್ಯ ಮಾಡ್ತಾ ಇದ್ರಿ. ಶಾಂತಿನ ಬಗೆತ್ತು ಅಶಾಂತಿನ ಮಾಡಿರ್ತಕ್ಕಂಥ ಒಂದು ದೊಡ್ಡ ಕುತಂತ್ರ. ಉತ್ತರ ಇಲ್ಲ. ಅಲ್ಲ, ಅವ್ರು ಹೇಳೋದು 11 ವರ್ಷ ಬೇಕಾಯ್ತಾ ನಿಮ್ಗೆ? 1 ನಿಮಿಷ, 11 ವರ್ಷ ಬೇಕಾಯ್ತಾ ಇಲ್ಲಿ ಅಕ್ರಮ ಆಗಿದೆ ಇದನ್ನ ಸರಿ ಮಾಡಬೇಕು ಅಂತ ಅದನ್ನ ಕೇಳೋದು. ಅಲ್ಲ, 1 ನಿಮಿಷ, ನನಗೆ ಗೊತ್ತು, ನಾನು ಬರ್ತೀನಿ. ನಾನು ಹೇಳ್ತೀನಿ UPA ಅವಧಿದು ಫಸ್ಟ್ ಉದಾಹರಣೆ ಕೊಟ್ಬಿಟ್ಟು 11 ವರ್ಷಕ್ಕೆ ಬಂದು ಕರೆಂಟ್ ಬರ್ತೀನಿ ನಾನು. ಅಕ್ರಮ ಬಹಿರಂಗಗೊಳಿಸ್ರಿ, ತಡೆಗಟ್ರಿ, ಹೇಳ್ಬೇಡ ಅಂತಾರೆ ನಿಮ್ಗೆ. 60 ದಿವಸಗಳ ಬಗ್ಗೆ ಮಾತಾಡ್ರು. 60 ದಿವಸ ಬ್ರೇಕ್ ಇದೆ ಇದರಲ್ಲಿ ಅಂತ ಹೇಳ್ಬಿಟ್ಟು, ಆಯ್ತಲ್ಲ. 365 ಡೇಸ್ ಸಿಗ್ತಾ ಇತ್ತು, 60 ದಿವಸ ಬ್ರೇಕ್ ಇದೆ ಅಂತ ಹೇಳ್ಬಿಟ್ಟು. ಈ 60 ದಿವಸಗಳ ಕಾಲ ಬ್ರೇಕ್ ಬೇಕು ಅಂತ ಹೇಳಿ ಫಸ್ಟ್ ರೈಸ್ ಮಾಡಿದ್ದು 2011 ಶರದ್ ಪವಾರ್ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ. ವರ್ಷಗಳ ನಂತರ ಶರದ್ ಪವಾರ್ ಜ್ಞಾನೋದಯವಾಯ್ತಾ ನಿಮ್ಗೆ? ಕೇಳಿಸ್ಕೋಬೇಕು. ಕಾಂಗ್ರೆಸ್ ಅವರೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಹೆಂಗೆ ಗೊತ್ತಾ, ರೈತರಿಗೆ ಏನಂತಾರೆ ಮಲೆನಾಡು ಭಾಗದಲ್ಲಿ ಆಗ್ಬೋದು ಅಥವಾ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಆಗ್ಬೋದು, ಕೊನೆ ಕುಯಿಲ್ ಟೈಮ್ ನಲ್ಲಿ, ಆಮೇಲೆ ತಿರ್ಗಾ ಕುಯಿಲ್ ಮಾಡೋ ಟೈಮ್ ನಲ್ಲಿ ಅಥವಾ ಶುಗರ್ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಅವ್ರಿಗೆ ಕೂಲಿಗೆ ಜನ ಸಿಗಬಾರ್ದು ಅನ್ನೋದು ಉದ್ದೇಶ. ಅವ್ರಿಗೆ ಬೇಕು ಅಂದಾಗ ಕೆಲಸ ಮಾಡ್ತಾರೆ, ಕೆಲಸ ಸಿಗಲ್ಲಪ್ಪ. ಕರೆಕ್ಟ್ ತಾನೆ, ಅದು ಪಾಸಿಟಿವ್. ನೀವು ಭೂ ಮಾಲೀಕರಾಗಿರ್ತೀರಿ, ಭೂ ಮಾಲೀಕರಾಗಿರ್ತೀರಿ, ಅವೆಲ್ಲ ಕೆಲಸ ಕೊಡಲ್ಲ ಒಂದು ಫ್ಯಾಮಿಲಿಗೆ. ಅವ್ರೆಲ್ಲ ಆ ಟೈಮಲ್ಲಿ ಏನ್ ತಿನ್ಬೇಕು, ಊಟ ತಿನ್ಬೇಕಾ, ಇವ್ರ ಸ್ಕೀಮ್ ಏನ್ ಗೊತ್ತಾ, ಆ 60 ದಿವಸದಲ್ಲೂ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿ, ಫೇಕ್ ಕ್ರಿಯೇಟ್ ಮಾಡಿ ದುಡ್ಡು ತಿನ್ಬೇಕು. ಅಷ್ಟೇ ಇವ್ರು ದೊಡ್ಡ ಭ್ರಷ್ಟಾಚಾರಿಗಳು. ಗಾಂಧಿ ಹೆಸರಲ್ಲಿ ದುಡ್ಡು ಹೊಡೆಯುವಂತವ್ರು ಇವರು, ಗಾಂಧಿ ಹೆಸರಲ್ಲಿ ದೇಶ ಲೂಟಿ ಮಾಡುವಂತವ್ರು ಇವರು. ದೇಶದಲ್ಲಿ 20 ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ವರ್ಷಗಳಿಂದ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಇವರೇ.
ಕೇಂದ್ರ ಸರ್ಕಾರ ರಕ್ಷತ್, ಇರ್ತಾನೆ. ಹಂಗಾದ್ರೆ ಈಗ ಲೂಟಿ ಆಗಿರೋದು ಯಾರು ಮಾಡಿರೋದು? ನನ್ ಬಿಟ್ಬಿಡಿ. ಲೂಟಿ ಮಾಡಿರೋದು ಇವರೇ. ಆಯ್ತು, ನನ್ 11 ಬಿಟ್ಬಿಡಿ. ವರ್ಷಗಳ ಲೂಟಿ ಜಾಸ್ತಿ ಇಲ್ಲ, ಅವರು ಆಗಿರೋದ್ರಿಂದ- ಅಂಕಿಅಂಶ ಹೇಳಿದ್ರೆ ನಿಮ್ಮ ಅವಧಿದ ಅಂಕಿಅಂಶ ಇಲ್ಲ, ಇಲ್ಲ, ಇಲ್ಲ. ನಿಮ್ಮ ಅವಧಿ ಅಂಕಿಅಂಶ. ಅವರ ಪ್ರಕಾರವೇ 11 ವರ್ಷಗಳಿಂದ ಬಿಜೆಪಿ ರಾಜ್ಯಗಳಲ್ಲಿ ಲೂಟಿ ಆಗಿರಬೇಕು. ಅದಕ್ಕೆ ಇವರು ಕ್ರಮ ಕೈಗೊಂಡಿರಬೇಕು. ಈಗ ನನ್ ಲೂಟಿ ಆಗಿದ್ರೆ ನಾನು ಸಿಬಿಐ ಕೊಡ್ಲಿಕ್ಕೆ ಕೇಳಿ. ಆಯ್ತಲ್ಲ. ನಾವು ಕರ್ನಾಟಕ ಒಂದು ನಿಮಿಷ. ರಾಜ್ಯವನ್ನು ಸೇರಿಸಿ ನರೇಗಾದಲ್ಲಿ ಅವ್ಯವಹಾರ ಆಗಿದ್ರೆ ಸಿಬಿಐ ತನಿಖೆ ಮಾಡಿ ತಾಕತ್ತಿದ್ರೆ ನಿಮಗೆ. ರಕ್ಷತ್, ಈಗ ನನ್ನ ಬಿಟ್ಬಿಡಿ, ನಾನು ಬಿಜೆಪಿ ಹೇಳ್ದ ಅಂತವ್ರು ಹೇಳ್ಬೋದು. ಇವರ ಮಾಜಿ ಸ್ಪೀಕರ್ ಕಾಂಗ್ರೆಸ್ ಶಾಸಕ ರಮೇಶ್ ಕುಮಾರ್ ಏನಂದ್ರು? ಗಾಂಧಿ ಹೆಸರಲ್ಲಿ, ನೆಹರು ಫ್ಯಾಮಿಲಿ ಹೆಸರಲ್ಲಿ ಮೂರ್ ತಲೆ ಮಾಡೋ ಅಷ್ಟು ದುಡ್ಡು ಮಾಡ್ಕೊಂಡಿದ್ದೀರಾ? ವಿಧಾನಸಭೆಯಲ್ಲಿ ಗಾಂಧಿ ಹೆಸರಲ್ಲಿ ಲೂಟಿ ಮಾಡಿ ತಿಂದಿರಾ? ಮಾಡಿದ್ರು ನಾವು ವಿದೇಶದ ದುಡ್ಡನ್ನ ತಂದ್ಬಿಟ್ಟು ಎಲ್ಲರೂ 15 ಲಕ್ಷ ಕೊಟ್ಟಿದ್ರು. ಒಪ್ಕೊಳ್ತೀರಾ? ಹೇಳಿಲ್ಲ ಇವರು. ಲೂಟಿ ಹೇಳಿದ್ರೇನ್ರಿ? ಏನೇನು ಗೊತ್ತಾ ನಿಮ್ಗೆ? ರಾಜು ಗೌಡ್ರೆ ಒಂದು ಪ್ರಶ್ನೆಗೆ ಉತ್ತರ ಇಲ್ಲ. ಇವ್ರ ಹತ್ರ ಉತ್ತರನೂ ಇಲ್ಲ, ಪ್ರಶ್ನೆನೂ ಸರಿ ಇಲ್ಲ. ಹೇಳ್ತೀನಿ ಕೇಳಿ. ಇವೆಲ್ಲ ಬರೇ ಕಿರ್ಚಾಟ, ಕೂಗಾಟ ಅಷ್ಟೇ. ಕೇಳ್ಕೊಳ್ಳಿ ಸರ್. ಬರೇ ಕಿರ್ಚಾಟ, ಡಾಲರ್ ಬೆಲೆ 80 ರೂಪಾಯಿ ಇದೆ. ನಾವು ಅಧಿಕಾರಕ್ಕೆ ಬಂದ್ರೆ ರಾಜು ಗೌಡ್ರೆ, ತಂದ್ರೆ ನೀವು ಒಬ್ಬ ಪ್ರಾದೇಶಿಕ ಪಕ್ಷವನ್ನ 2 ಲಕ್ಷ ಪ್ರತಿನಿಧಿಸುವಂತ ಪಕ್ಷದ ಉದ್ಯೋಗ, 2 ಕೋಟಿ ಉದ್ಯೋಗ ಈಗ ಒಕ್ಕೂಟ ವ್ಯವಸ್ಥೆಯ ಒಳಗೆ ರಾಜ್ಯ ಸರ್ಕಾರಕ್ಕೆ ಈ ರೀತಿ ಫಿನಾನ್ಷಿಯಲ್ ಬರ್ಡನ್ ಅನ್ನು ಹಾಕ್ತಾ ಹೋದ್ರೆ ರಾಜ್ಯಗಳಾದ್ರೂ ಹೇಗೆ ಕೆಲಸ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಎಲ್ಲ ಸುಳ್ಳು ಹೇಳ್ತಕ್ಕಂಥ ಇರಿ ನಾಗರಾಜ್ ಯಾದವ್, ನಿಮ್ ಪರವಾಗಿ ಕೇಳಿದ್ ನಾನು. ಅಲ್ಲಲ್ಲ, ಇಲ್ಲಿ ಫೈನಾನ್ಷಿಯಲ್ ಬರ್ಡನ್ ಏನಾಗ್ತಾ ಇದೆ? ಆಗ್ತಾ ಇದೆ, 40% burden to the state. ಅಲ್ಲಲ್ಲ, 40% ಬರ್ಡನ್ ಆಗ್ತಾ ಇದೆ ಅಂತ ಹೆಂಗ್ ಹೇಳ್ತೀರಿ ನೀವು? ಸರ್ಕಾರ ನನಗೆ ಪ್ರಶ್ನೆ ಕೇಳ, ನಾನು ಉತ್ತರ ಕೊಡ್ಬೇಕು, ಅವ್ರು ಉತ್ತರ ಕೊಡ್ಬೇಕು. ನಾನು ಉತ್ತರ ಕೊಡ್ಬೇಕು, ಅವ್ರು ಉತ್ತರ ಕೊಡ್ಬೇಕು. 40% ಈಗ ಕಮ್ಮಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಹೊರೆ ಬೀಳ್ತದೆ ಅಂತ. ಈಗ ಕೇಂದ್ರ ಕೊಡ್ತಾ ಇರೋದು ಎಷ್ಟೋ ಆ ಪಾಲನ್ನ 100% ನಮಗೆ ಆವರೇಜ್ ಕೆಲಸ ಎಷ್ಟು ಹೇಳಿ? ಆವರೇಜ್ ಕೆಲಸ 60 ದಿನ ಆಗ್ತಾ ಇರೋದು, 120 ದಿನ ಅಲ್ವೇ ಅಲ್ಲ. ಆವರೇಜ್ 60 ದಿನ ಆದ್ರೆ 40% ನಾವು ಕೊಡಬೇಕು ಅಂದಾಗ ನಮ್ಮ ಮೇಲೆ ಹೊರೆ ಯಾವ ರೀತಿ ಮಾತಾಡ್ತಾರ್ರಿ? ಮಾತಾಡ್ಬೋದಾ? ಈಗ ಕೇಂದ್ರ ಸರ್ಕಾರದಿಂದ ನಮಗೆ 100 ರೂಪಾಯಿ ಬರ್ಬೇಕಾಗಿರುತ್ತೆ. 100 ರೂಪಾಯಿ ಬರ್ಬೇಕಾಗುತ್ತೆ. 100 ರೂಪಾಯಿ ಪ್ರಶ್ನೆ ಅಲ್ರಿ. ಸರ್ ಮಾತಾಡ್ಬೋದಾ ಸರ್ ಪ್ಲೀಸ್? 100 ರೂಪಾಯಿ ಬರ್ಬೇಕಾಗಿರುತ್ತೆ. ಯಾವುದೋ ಒಂದು ಸ್ಕೀಮ್ಗೆ 90 ರೂಪಾಯಿ ಅವ್ರು ಕೊಡ್ತಾ ಇರ್ತಾರೆ, 10 ರೂಪಾಯಿ ನೀವು ಕೊಡ್ತಾ ಇರ್ತೀವಿ. ನಾನು 100 ರೂಪಾಯಿನ ಏನು ಮಾಡ್ತೀನಿ, ನೋಡಪ್ಪ ಈ ಸ್ಕೀಮ್ಗೆ ಬೇರೆ ಬೇರೆ ಡೆವಲಪ್ಮೆಂಟ್ ಅಂತ ಹೋದಾಗ ಅಲ್ಲಿ 20 ವರ್ಷದಿಂದ ಇದೇ ತಂದಿದ್ದೀರಾ, ಅಟ್ಲೀಸ್ಟ್ ಚೇಂಜ್ ಮಾಡ್ಕೊಳ್ಳಿ, ಇದಕ್ಕೆ 60 ರೂಪಾಯಿ ಕೊಡ್ತೀವಿ, ಬೇರೆ ಸ್ಕೀಮಿಗೆ 40 ರೂಪಾಯಿ ಕೊಡ್ತೀವಿ. ರಾಷ್ಟ್ರೀಯ ಯೋಜನೆ ಬೆಂಗಳೂರು ನಗರದ ಅರ್ಬನ್ ಡೆವಲಪ್ಮೆಂಟ್ ಕೊಡ್ಲಿಲ್ಲ. ನಿಮ್ ಗಮನಕ್ಕೆ 11,000 ಕೋಟಿ ರೂಪಾಯಿ ಒಂದೇ ಬಜೆಟ್ ಅಲ್ಲಿ ಕೊಡಬೇಕಾದ್ರೆ ಕೊಡ್ಲಿಲ್ಲ. ಆಯ್ತಾ? ಅಲ್ಲಿಂದ ಆಚೆಗೆ ಜಲ್ ಜೀವನ್ ಮಿಷನ್ಗೆ ಹಣ ಬರ್ತಾ ಇದೆ. ಇನ್ನು ಬೇರೆ ಬೇರೆ ಸ್ಕೀಮ್ಗಳು ನಿಜವಾಗ್ಲೂ ಅದರಲ್ಲೂ ಕರಪ್ಷನ್ ಆಗಿದೆ. ಅದನ್ನೇ ಹೇಳ್ತಾ ಇರೋದು. ಈ ಕರಪ್ಷನ್ ಅಲ್ಲಿ ಯಾರ್ದು ಪಾಲಿದೆ ಅಂತ ಚೆಕ್ ಮಾಡ್ಬೇಕಾರೋ ಹಕೀಕತ್ತು ನಮ್ಮೆಲ್ಲರಿಗೂ ಬೀಳ್ತದೆ. ರಾಜ್ಯ ಸರ್ಕಾರಕ್ಕೆ ಯಾವ ಪ್ರೋಗ್ರಾಮ್ ರದ್ದು ಮಾಡಿಲ್ಲ, ಯಾವ್ದನ್ನು ಚೇಂಜ್ ಮಾಡಿಲ್ಲ. ಈಗ ತಪ್ಪೇನಿದೆ? ಈಗ ರಾಜ್ಯ ಸರ್ಕಾರದ ಹಂಗಾರೆ ಏನು ಜವಾಬ್ದಾರಿ ಇಲ್ವಾ? ನಾಗರಾಜ್ ಯಾದವ್ ಹೇಳ್ತಾ ಇದ್ದಾರೆ ತನಿಖೆ ಮಾಡಿ. ನಿಮ್ದೇನ್ ಜವಾಬ್ದಾರಿ? ಈ ರಾಜ್ಯದಲ್ಲಿ ಆಗ್ತಾ ಇರುವಂತ ಡೆವಲಪ್ಮೆಂಟ್ ಬಗ್ಗೆ ತನಿಖೆ ಮಾಡ್ಬೇಕಾದ್ರೆ ಕರ್ತವ್ಯ ಯಾವುದು? ಅಲ್ಲ, ಯಾರು ನಿಮ್ಮನೆ ದುಡ್ಡು ಕೊಡ್ತಾ ಇಲ್ಲ. ನಿಮ್ಮನೆ ದುಡ್ಡು ನೀವು ಕೊಡ್ತಾ ಇರೋದು, ನಿಮ್ಮನೆ ದುಡ್ಡು ಕೊಡ್ತಾ ಇಲ್ಲ ತಾನೆ? ಕೇಂದ್ರ ರಾಜ್ಯ ಸಮಯ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.